ಸರ್ ಇಷ್ಟಲ್ಲದೆ ಅವ್ರಿಗೆ ಜನಸೇವೆ ಜೊತೆಗೆ ಕಲೆ ತುಂಬಾ ಆಸಕ್ತಿ ಇದೆ ವಿಷಯ ಅಲ್ವಾ? ಸಿನಿಮಾ ತಾನು ಮಾಡಕ್ಕಾಗದಿದ್ರು ತನ್ನ ಬಳಗ ಅಥವಾ ತಾನು ಇಷ್ಟಪಡೋರು ಅಥವಾ ತಾನು ಗುರುತಿಸುವಂತ ಕಲಾವಿದ್ರನ್ನ ಮಾಡ್ಬೇಕು ಅನ್ನೋದು ಬಹಳ ಇತ್ತು ಅವ್ರಿಗೆ. ಸಿನಿಮಾ ಒಳ್ಳೆ ಟೇಸ್ಟ್ ಇರುವಂತವ್ರು. ಯಾವ್ದಾರ ಸಿನಿಮಾ ಮಾಡ್ಬೇಕು ನೆಕ್ಸ್ಟ್ ಫ್ಯೂಚರ್ ಅಂದ್ರೆ ಪ್ರೊಡ್ಯೂಸ್ ಮಾಡ್ಬೇಕು ಆ ತರದೆಲ್ಲ ಆಸೆ ಐತೆ ಸರ್ ಅವ್ರಿಗೆ? ಖಂಡಿತವಾಗ್ಲೂ ಆಸೆ ಇತ್ತು. ಅದೇ ನಿಟ್ಟಿನಲ್ಲೇ ನಾವು ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಮಾಡಿದ್ದು ನನ್ನ ವೈಫ್ ಹೆಸರಲ್ಲಿ, ಇಂಚರ ಫಿಲ್ಮ್ ಫ್ಯಾಕ್ಟ್ರಿ ಅಂತ ಓಪನ್ ಮಾಡಿದ್ದೆ ಅದೇ ಕಾರಣಕ್ಕೆ. ಬಟ್ ಒಂದ್ ಸಿನಿಮಾ ಟೈಗರ್ ಅಂತ ಮಾಡಿದ್ವಿ, ಚೆನ್ನಾಗಿ ಕೂಡ ಆಯ್ತು. ಬಟ್ ಅದಾದ್ಮೇಲೆ ಏನಕ್ಕೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಇವ್ರು ಅದೇ ಹೇಳದ್ನಲ್ಲ, ರಾಜಕೀಯದ ಬಗ್ಗೆ ಗಮನ ಜಾಸ್ತಿ ಆಗಿ ಎರಡು ಕಡೆ ಕಾಲಿಡಕ್ಕಾಗಲ್ಲ. ಒಂದು ಸಲ ನಾನು ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಫೋಕಸ್ ಅಲ್ಲಿಗೆ ಹೋದ್ಮೇಲೆ ಇದನ್ನ ಫೋಕಸ್ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರೊಡಕ್ಷನ್ನ ಸದ್ಯಕ್ಕೆ ನಿಲ್ಸಿದ್ವಿ. ಬಟ್ ಅಪಾರವಾದ ಪ್ಲಾನ್ಸ್ಗಳಿತ್ತು. ಅವ್ರ ಮೈನ್ ಪ್ಲಾನ್ ಇದ್ದಿದ್ದು ಅವರ ಬಯೋಪಿಕ್ನ ಯಾರು ಮಾಡ್ಬೇಕು ಕನ್ನಡದಲ್ಲಿ ಅಂತ, ಅಪ್ಪು ಸರ್ಗೆ ಮಾಡಿಸ್ಬೇಕು ಅಂತ ಅವ್ರಿಗೆ ಬಹಳ ಆಸೆ ಇತ್ತು. ಇವ್ರು ಏನ್ ಲೈಫಿನ ಜರ್ನಿ ಇತ್ತು, ಎಲ್ಲಿಂದ ಬಂದು ಹೆಂಗ್ ಮಾಡಿ IAS ಅಧಿಕಾರಿ ಆದ್ರು, ಅದನ್ನ ಅಪ್ಪು ಸರ್ ಕೈಲಿ ಮಾಡಿಸ್ಬೇಕು ಅನ್ನೋದಕ್ಕೆ ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು. ಅದನ್ನ ಇಂಟರ್ವ್ಯೂನ ಅಪ್ಪು ಸರ್ ನೋಡಿ ನಾನ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ನೋಡಿದ್ರೆ ಅದಾಗಿ ಕೆಲವು ದಿನಗಳಲ್ಲಿ ನಾವು ಅಪ್ಪು ಸರ್ನ ಕಳ್ಕೊಂಡ್ವಿ. ಬಟ್ ಇವ್ರಿಗೆ ಅದ್ರ ಬಗ್ಗೆ ಬಹಳ ಆಸೆ ಇತ್ತು. ಅದ್ ಬಿಟ್ಟು ಕೂಡ ಪ್ರೊಡಕ್ಷನ್ ಮಾಡಬೇಕು ರೆಗ್ಯುಲರ್ ಆಗಿ, ಸಾಕಷ್ಟು ಜನಕ್ಕೆ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆಮೇಲೆ ಅವರು ಡಿಸ್ಟ್ರಿಬ್ಯೂಷನ್ ಆಫೀಸ್ನ ನಿಲ್ಸಿದ್ರು. ಅಪ್ಪು ಸರ್ 4 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು. ಅದ್ ಬಿಟ್ಟು ಸುಮಾರು 12 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಗಿದೆ ಇಂಚರ ಫಿಲ್ಮ್ಸ್ ಅನ್ನೋ ಹೆಸರಲ್ಲಿ. ಸೊ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇತ್ತು. ಎಲ್ಲ ಆಸೆಗಳೂ ಪೊಲಿಟಿಕ್ಸ್ ಎಂಟ್ರ್ ಆದ್ಮೇಲೆ ಮಾಡಬೇಕು ಅನ್ನೋ ಒಂದು ಆಸೆನಲ್ಲಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.